ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 19ನೆಯ ವಾರ, ಆಗಸ್ಟ್ 14, 2024, ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 18ನೆಯ ಅಧ್ಯಾಯ 15ರಿಂದ 20ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಿನ್ನ ಸೋದರನು ನಿನಗೆ ಅಪರಾಧ ಮಾಡಿದರೆ ನೀನು ಹೋಗಿ ನೀವಿಬ್ಬರೇ ಇರುವಾಗ ಅವನ ತಪ್ಪನ್ನು ಮನಗಾಣಿಸು. ಅವನು ನಿನಗೆ ಕಿವಿಗೊಟ್ಟರೆ ಅವನ ಸೋದರತ್ವವನ್ನು ನೀನು ಮತ್ತೆ ಗಳಿಸಿಕೊಂಡಂತಾಗುವುದು. ಒಂದು ವೇಳೆ ಅವನು ನಿನಗೆ ಕಿವಿಗೊಡದೆ ಹೋದರೆ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಹೀಗೆ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಮಾತು ಇತ್ಯರ್ಥವಾಗಲಿ. ಅವರಿಗೂ ಅವನು ಕಿವಿಗೊಡದೆ ಹೋದಲ್ಲಿ ಧರ್ಮಸಭೆಗೆ ತಿಳಿಸು. ಧರ್ಮಸಭೆಗೂ ಅವನು ಕಿವಿಗೊಡದೆ ಹೋದರೆ ಅವನನ್ನು ಧರ್ಮ ಭ್ರಷ್ಟನೆಂದು ಹಾಗೂ ಬಹಿಷ್ಕೃತನೆಂದು ಪರಿಗಣಿಸು. ನೀವು ಇಹದಲ್ಲಿ ಏನನ್ನು ಬಂಧಿಸುತ್ತೀರೋ ಅದು ಪರದಲ್ಲೂ ಬಂಧಿಸಲಾಗುವುದು. ನೀವು ಇಹದಲ್ಲಿ ಏನನ್ನು ಬಿಚ್ಚುತ್ತೀರೋ ಅದು ಪರದಲ್ಲೂ ಬಿಚ್ಚಲಾಗುವುದು ಎಂದು ನಿಮಗೆ ಖಚಿತವಾಗಿ ಹೇಳುತ್ತೇನೆ. ಇನ್ನು ನಾನು ನಿಮಗೆ ಹೇಳುವುದು ಏನೆಂದರೆ, ನಿಮ್ಮಲ್ಲಿ 2 ತಾವು ಬೇಡಿಕೊಳ್ಳುವ ಯಾವುದಾದರೊಂದು ವಿಷಯವಾಗಿ ಇಹಲೋಕದಲ್ಲಿ ಒಮ್ಮನಸುಳ್ಳವರಾಗಿದ್ದರೆ ಅದು ಸ್ವರ್ಗದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಕೈಗೊಡುತ್ತದೆ. ಎಲ್ಲಿ 2, 3 ನನ್ನ ನಾಮದಲ್ಲಿ ಸೇರಿರುತ್ತಾರೋ ಅಲ್ಲಿ ನಾನು ಅವರ ಮಧ್ಯೆ ಇರುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಇನ್ನೊಬ್ಬರು ಒಳ್ಳೆಯದನ್ನು ಮಾಡಲು ಸಹಾಯ ಮಾಡಬೇಕು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಕ್ರೈಸ್ತ ಧರ್ಮದಲ್ಲಿ ಒಂದು ಸೂಕ್ಷ್ಮ ತತ್ವವಿದೆ. ನಾನು ಸರಿಯಾಗಿದ್ದರಷ್ಟೇ ಸಾಲದು, ಜೊತೆಯವರೂ ಸರಿಯಾಗಿರುವಂತೆ ಮಾಡಬೇಕಾದದ್ದು ಕ್ರೈಸ್ತರ ಕರ್ತವ್ಯ. ನಾನು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿದರಷ್ಟೇ ಸಾಲದು, ಇನ್ನೊಬ್ಬರು ಒಳ್ಳೆಯದನ್ನು ಮಾಡಲು ಸಹಾಯ ಮಾಡಬೇಕು. ಧರ್ಮಸಭೆಯಲ್ಲಿರುವ ಪ್ರತಿಯೊಬ್ಬರೂ ಅನ್ಯೋನ್ಯವಾಗಿ ಬಾಳಬೇಕೆಂದು ಯೇಸು ಬಯಸುತ್ತಾರೆ. ಒಬ್ಬರ ವಿಶ್ವಾಸ ಕುಂದುತ್ತಿರುವಾಗ, ಸನ್ಮಾರ್ಗ ತೊರೆದು ದುರ್ಮಾರ್ಗದೆಡೆಗೆ ಹೋಗುತ್ತಿರುವಾಗ ಇತರರು ಅವರ ಪ್ರಯತ್ನ ಮಾಡಬೇಕಾದದ್ದು ಕ್ರೈಸ್ತ ಧರ್ಮದ ತತ್ವ. ಇಂದಿನ ಸಮಾಜದಲ್ಲಿ ತಪ್ಪಿತಸ್ಥರೇ ಹೆಚ್ಚಿರುವಾಗ ಸರಿ ಮಾಡುವವರು ಯಾರು? ಇತರರಿಗೆ ಮಾರ್ಗದರ್ಶನ ನೀಡುವ ಕನಿಷ್ಠ ಅರ್ಹತೆಯನ್ನು ಉಳಿಸಿಕೊಂಡಿರುವವರೇ ಎಷ್ಟು ಮಂದಿ? ಇನ್ನೊಬ್ಬರ ತಪ್ಪನ್ನು ಮನಗಾಣಿಸಲು ನೈತಿಕತೆ ಅವಶ್ಯಕ. ಇತರರ ತಪ್ಪನ್ನು ಹುಡುಕುವ ಮೊದಲು ತಮ್ಮ ತಪ್ಪಿನ ಅರಿವು ಇರಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.